ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್. ಲಾಸ್ಟ್ ಟೈಮ್ ಪಾರ್ಟ್ 1 ನೋಡಿದ್ವಿ. ಟೋಟಲ್ 15 ಕ್ವಶನ್ನ ಕಂಟಿನ್ಯೂ ಮಾಡ್ತಾ ಹೋಗೋಣ. ವಾಟ್ ಈಸ್ ದ ರೀಸನ್ ಫಾರ್ ದ ಹೈಪರ್ಕೆಲಿಮಿಯಾ ಇನ್ ಸ್ಟೋರ್ಡ್ ಬ್ಲಡ್ ಅಂತ ಕೇಳಿದ್ದಾರೆ. ಸ್ಟೋರ್ಡ್ ಬ್ಲಡ್ಡಲ್ಲಿ ಹೈಪರ್ಕೆಲಿಮಿಯಾ ಯಾವ ರೀಸನ್ಗೆ ಆಗುತ್ತೆ ಅಂತ. ಆಪ್ಷನ್ ಎ, ಇನ್ಕ್ರೀಸ್ಡ್ ಡಿಸ್ಟ್ರಕ್ಷನ್ ಆಫ್ RBCs, ಇನ್ಕ್ರೀಸ್ಡ್ ಡಿಸ್ಟ್ರಕ್ಷನ್ ಆಫ್ WBCs, ಇನ್ಕ್ರೀಸ್ಡ್ ಡಿಸ್ಟ್ರಕ್ಷನ್ ಆಫ್ ಪ್ಲೇಟ್ಲೆಟ್ಸ್, ನನ್ ಆಫ್ ದಿ ಅಬೋವ್. ಸೊ ಹೈಪರ್ಕೆಲಿಮಿಯಾ के ರೀಸನ್ ದ ಇನ್ಕ್ರೀಸ್ಡ್ ಡಿಸ್ಟ್ರಕ್ಷನ್ ಆಫ್ RBCs. ಸ್ಟೋರ್ಡ್ ಬ್ಲಡ್ ಡೊನೇಟ್ ಮಾಡಿ ಪ್ಲ್ಯಾಕ್ ಮಾಡಿರೋ ಬೆಡ್ಡಲ್ಲಿ RBCs ಡಿಸ್ಟ್ರಕ್ಷನ್ ಜಾಸ್ತಿ ಆಗ್ತಿರೋದ್ರಿಂದ ಹೈಪರ್ಕೆಲಿಮಿಯಾ ಜಾಸ್ತಿ ಆಗ್ತಾ ಹೋಗುತ್ತೆ. ದ ಪೊಟ್ಯಾಷಿಯಮ್ ಲೆವೆಲ್ ಈಸ್ ವೆರಿ ಹೈ ಇನ್ ಸ್ಟೋರ್ಡ್ ಬ್ಲಡ್. ನೆಕ್ಸ್ಟ್ ವಿ ವಿಲ್ ಮೂವ್ ಆನ್ ಟು question number 70. Which of the following formula is correct to convert Fahrenheit scale to Celsius scale? ಸೊ ಫ್ಯಾರನ್ಹೀಟ್ ಇಂದ ನಾವು ಸೆಲ್ಸಿಯಸ್ಗೆ ಕನ್ವರ್ಟ್ ಮಾಡಬೇಕು. ಕೊಟ್ಟಿರೋ ಆಪ್ಷನ್ ನೋಡಿ. ಆಪ್ಷನ್ ಎ, C is equal to F minus 32 into 5/9, C is equal to F plus 32 into 5/9, C equals 5 plus 32 into 9/5, C equals 5 minus 32 into 9/5. So here the answer is C equals F minus 32 into 5/9. Here the answer is F minus 32 into 5/9. Question number 18. Which of the following is the principle involved in administration of injection? To minimize the pain, to aid in absorption of the drug, the knowledge of anatomy and physiology is essential for safe administration of injection. Option D, all of the above. ಸೊ ಹಿಯರ್ ದ ಆನ್ಸರ್ ಈಸ್ ಆಲ್ ಆಫ್ ದಿ ಎಬೋವ್. ಇಂಜೆಕ್ಷನ್ ಅಡ್ಮಿನಿಸ್ಟ್ರೇಷನ್ ಮಾಡುವಾಗ ಈ ಎಲ್ಲ ಪ್ರಿನ್ಸಿಪಲ್ಸ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ ಈಸ್, ಫಾರ್ ದ ಸ್ಕಾರ್ಪಿಯನ್ ಬೈಟ್ ವಿಚ್ ಟ್ರೀಟ್ಮೆಂಟ್ ಈಸ್ ಗಿವನ್? ಫಸ್ಟ್ ಏಡ್ ಕ್ವಶನ್. ಫಾರ್ ದ ಸ್ಕಾರ್ಪಿಯನ್ ಬೈಟ್ ಯಾವ ಫಸ್ಟ್ ಏಡ್ ಟ್ರೀಟ್ಮೆಂಟನ್ನು ಮಾಡಬೇಕು? ಆಪ್ಷನ್ ಎ, ಅಪ್ಲಿಕೇಶನ್ ಆಫ್ ಮೆಡಿಕೇಟೆಡ್ ಆಯಿಂಟ್ಮೆಂಟ್. ಆಪ್ಷನ್ ಬಿ, ಅಪ್ಲಿಕೇಶನ್ ಆಫ್ ಹಾಟ್ ಫಾರ್ಮೆಂಟೇಷನ್. ಆಪ್ಷನ್ ಸಿ, ಅಪ್ಲಿಕೇಶನ್ ಆಫ್ ಪೊಟ್ಯಾಷಿಯಮ್ ಪರ್ಮಾಂಗನೇಟ್. ಆಪ್ಷನ್ ಡಿ, ಅಪ್ಲಿಕೇಶನ್ ಆಫ್ ಡಿಸ್ಇನ್ಫೆಕ್ಟೆಂಟ್ lotion. Here the right answer is application of potassium permanganate. Next we will see the 20th question, that is, for hanging casualty what treatment is given? ಯಾರಾದರೂ ಹ್ಯಾಂಗ್ ಮಾಡ್ಕೊಂಡಿದ್ರೆ ಯಾವ ಫಸ್ಟ್ ಏಡ್ ಟ್ರೀಟ್ಮೆಂಟ್ ಮಾಡಬೇಕು? ರಿಮೂವ್ ದ ಕನ್ಸ್ಟ್ರಿಕ್ಷನ್ ಫ್ರಮ್ ಅರೌಂಡ್ ದ ನೆಕ್ ಇಮಿಡಿಯೇಟ್ಲಿ. ಇಫ್ ಬ್ರೀದಿಂಗ್ ಇಸ್ ಡಿಫಿಕಲ್ಟ್, ಸ್ಟಾರ್ಟ್ CPR. ಶಿಫ್ಟ್ ದ ಕ್ಯಾಶುಯಾಲಿಟಿ ಟು ಹಾಸ್ಪಿಟಲ್. ಆಲ್ ಆಫ್ ದ ಎಬೋವ್. ಸೊ ಹಿಯರ್ ದ ರೈಟ್ ಆನ್ಸರ್ ಈಸ್ ಆಲ್ ಆಫ್ ದ ಎಬೋವ್. ಎಲ್ಲ ಆನ್ಸರ್ಗಳು ಕೂಡ ಕರೆಕ್ಟ್ ಆಗಿದೆ. We will move on to the question number 21, that is, what are the direct action of ingested poisons on the food passage? ಪರ್ಟಿಕ್ಯುಲರ್ಲಿ ಅವರು ಫುಡ್ ಪ್ಯಾಸೇಜ್ ಅಂತ ಕೇಳಿರೋದ್ರಿಂದ ಸಿವಿಯರ್ ಬರ್ನಿಂಗ್ ಆಫ್ ಲಿಪ್ಸ್, ಮೌತ್ ಆ್ಯಂಡ್ ಸ್ಟಮಕ್, ವಾಮಿಟಿಂಗ್, ಪೇನ್ ಆ್ಯಂಡ್ ಡಯರಿಯಾ, ಡಿಫಿಕಲ್ಟಿ ಇನ್ ಬ್ರೀತಿಂಗ್ ಆ್ಯಂಡ್ ಅನ್ಕಾನ್ಷಿಯಸ್ನೆಸ್, ಡಿಸ್ಪ್ಲೇಸಿಂಗ್ ದ ಆಕ್ಸಿಜನ್ ಇನ್ ದ ಬ್ಲಡ್ ಆ್ಯಂಡ್ ಪ್ರಿವೆಂಟಿಂಗ್ ಇಟ್ಸ್ ಡಿಸ್ಟ್ರಿಬ್ಯೂಷನ್. ಯಾವ ಪಾಯ್ಸನ್ ಅಂತ ಕೊಟ್ಟಿಲ್ಲ ಆ್ಯಂಡ್ ಪರ್ಟಿಕ್ಯುಲರ್ ಆಗಿ ಫುಡ್ ಪ್ಯಾಸೇಜ್ ಅಂತ ಕೇಳಿದ್ದಾರೆ. ಸೊ ಹಿಯರ್ ದ ಎಕ್ಸಾಕ್ಟ್ ಆನ್ಸರ್ ಅಥವಾ ರಿಲೆವೆಂಟ್ ಆನ್ಸರ್ ಅಂತ ನೋಡೋದಾದರೆ ಸಿವಿಯರ್ ಬರ್ನಿಂಗ್ ಆಫ್ ದ ಲಿಪ್ಸ್, ಮೌತ್ ಆ್ಯಂಡ್ ಸ್ಟಮಕ್. ವಾಮಿಟಿಂಗ್, ಪೇನ್, ಡಯರಿಯಾ ಕೂಡ ಆಗುತ್ತೆ. ಹಾಗೆ ಆಕ್ಸಿಜನ್ ಟ್ರಾನ್ಸ್ಪೋರ್ಟೇಷನ್ ಸರಿಯಾಗಿ ಆಗದೇ ಇರ್ಬೋದು, ಬ್ರೀತಿಂಗ್ ಡಿಫಿಕಲ್ಟೀಸ್ ಕೂಡ ಆಗ್ಬೋದು. ಬಟ್ ಅವರು ಇಮಿಡಿಯೇಟ್ ಅಥವಾ ಇಂಜೆಸ್ಟೆಡ್ ಫುಡ್ ಪ್ಯಾಸೇಜಲ್ಲಿ ಏನಾಗುತ್ತೆ ಅಂತ ಕೇಳಿದಾಗ ರಿಲೆವೆಂಟ್ ಆನ್ಸರ್ ಸಿವಿಯರ್ ಬರ್ನಿಂಗ್ ಆಫ್ ದ ಲಿಪ್ಸ್, ಮೌತ್ ಆ್ಯಂಡ್ ಸ್ಟಮಕ್ ಅಂತ ಹಾಕಬೇಕಾಗುತ್ತೆ. ಅಡ್ಮಿನಿಸ್ಟ್ರೇಷನ್ ಆಫ್ ಲಿಕ್ವಿಡ್ ಡ್ರಾಪ್ by drop is known as. Medication administration question. Administration of liquid drop by drop is known as instillation, insulation, insudation, insufflation. So here the right answer is instillation. Eye drops ಎಲ್ಲ ನಾವು ಮಾಡೋದು instillation, ear drops ನಾವು ಹಾಕೋದು instillation ಆಗಿರುತ್ತೆ. So here the question number 23. The following which causes pediculosis? Pediculosis causes ಯಾವುದೆಲ್ಲ ಆಗಿದೆ? ಎಕ್ಸೆಸಿವ್ ಸ್ವೆಟ್ ಆಗೋದ್ರಿಂದ, ಹಾಗೆ ಇರ್ರೆಗ್ಯುಲರ್ ಬಾತ್, ಕ್ರಾನಿಕ್ ಟ್ಯಾಂಗ್ಲಿಂಗ್ ಆಫ್ ಹೇರ್, ಆಲ್ ಆಫ್ ದಿ ಎಬೋವ್. ಸೊ ಅಬೌವ್ 3 ಆಪ್ಷನ್ಸ್ A, B, C all are correct. They are the causes of pediculosis. So next we will move on to the question number 24. Question number 24 here is, in the following place which is responsible for the endemic typhus and bubonic plague? Cat fly, mouse fly, dog fly and the rat fly. Which one is responsible for endemic typhus and bubonic plague? Here the right answer is rat fly. Next question number 25.
Which type of latrine is low cost and excreta is converted into manure that can be used in agriculture? ಸೊ ಯಾವ ಒಂದು ಟೈಪ್ ಆಫ್ ಟಾಯ್ಲೆಟ್ ಏನಿದೆ ಅದು ದ ಹ್ಯೂಮನ್ ಎಕ್ಸ್ಕ್ರಿಟಾ ಏನಿದೆ ಅದನ್ನು ಗೊಬ್ಬರ ಆಗಿ ಕನ್ವರ್ಟ್ ಮಾಡ್ತಿದೆ. ಸೊ ದಟ್ ಕ್ಯಾನ್ ಬಿ ಯೂಸ್ಡ್ ಇನ್ ಅಗ್ರಿಕಲ್ಚರ್ ಯೂಸ್ಗೆ ನಾವು ಯೂಸ್ ಮಾಡ್ಬೋದು. ಆಪ್ಷನ್ ಎ ಸುಲಭ್ ಲ್ಯಾಟ್ರಿನ್, ಆಪ್ಷನ್ ಬಿ RCA ಲ್ಯಾಟ್ರಿನ್, ಆಪ್ಷನ್ ಸಿ ಇಂಡಿಯನ್ ಟೈಪ್ ಲ್ಯಾಟ್ರಿನ್, ಆಪ್ಷನ್ ಡಿ ವೆಸ್ಟರ್ನ್ ಟೈಪ್ ಲ್ಯಾಟ್ರಿನ್. ಸೊ ಹಿಯರ್ ದ ಆನ್ಸರ್ ಈಸ್ RCA latrine. RCA latrine. RCA latrine means research cum action latrine anta. So it is later on called as Sulabh latrine. It's later called as Sulabh latrine. Here the both answers are, some book mentioned Sulabh latrine also, RCA latrine which is later called as Sulabh latrine. So that is a modified term, that is a modified type of latrine, Sulabh latrine. So ಇಲ್ಲಿ ಪರ್ಟಿಕ್ಯುಲರ್ ಆಗಿ ನಾವು RCA latrine ಅನ್ನು ಕನ್ಸಿಡರ್ ಮಾಡ್ತೀವಿ. ಸೊ ನೆಕ್ಸ್ಟ್ ವಿ ವಿಲ್ ಮೂವ್ ಆನ್ ಟು ದ ಕ್ವಶನ್ ನಂಬರ್ 26. In which of the following health education model the three-stage motivation, awareness and actions are involved? Option A medical model, option B motivation model, option C social intervention model, option D all of the above. Three stage of motivation, awareness and action. So these three are used in motivation model. These three are used in motivation model. The next question is 27. In achieving health education objective, whose leadership is influential in the role of community? ಕಮ್ಯುನಿಟಿಯಲ್ಲಿ ಎಜುಕೇಷನ್ ಗೋಲ್ಗಳನ್ನ ನಾವು ಅಚೀವ್ ಮಾಡಬೇಕು ಅಂತಂದರೆ ಸೊ ಯಾರ್ಯಾರ್ದೆಲ್ಲ ಹೆಲ್ಪ್ ಬೇಕಾಗುತ್ತೆ, ಯಾರ್ಯಾರ್ದೆಲ್ಲ ಲೀಡರ್ಶಿಪ್ ಬೇಕಾಗುತ್ತೆ? ಆಪ್ಷನ್ ಎ ಪಂಚ್, ಸರ್ಪಂಚ್, MLA and school teachers. Option B DIG, Superintendent of Police and the Police Department. Option C Chief Minister, MLA and the MP. Option D is none of the above. So here the right answer is whose leadership in influential in the role of the community. So particularly our community li kelidaga the punch, sarpanch, MLA and the school teacher. So punch, sarpanch anta andre ಗ್ರಾಮ ಪಂಚಾಯಿತಿಯ ಒಂದು ವಿಭಾಗಗಳಾಗಿರ್ತವೆ ಅಥವಾ ಗ್ರಾಮ ಪಂಚಾಯಿತಿಯ ಒಂದು ಟರ್ಮ್ಸ್ ಇದು. So next we will move on to the question number 28. Which of the following formula is correct to calculate the body mass index? Which of the formula is correct to calculate the body mass index? Here the option A weight in kg divided by height in meter square. Height in meter square divided by weight. Option C weight in kg plus height in meter square. Option D none of the above. So here the right answer is option A weight in kg divided by height in meter square. Next we are seeing question number 29. In the following secretions in which is necessary for the digestion of the fat? ಯಾವ ಡೈಜೆಸ್ಟಿವ್ ಜ್ಯೂಸ್ ಇಂದ ಫ್ಯಾಟ್ ಡೈಜೆಷನ್ ಆಗ್ತಿದೆ? ಆಪ್ಷನ್ ಎ ಗ್ಯಾಸ್ಟ್ರಿಕ್ ಜ್ಯೂಸ್, intestinal juice, salivary juice and the bile juice. Here the bile juice is responsible for the fat digestion. Bile juice is responsible for the fat digestion which is secreted by the bile duct. Bile duct ಅಲ್ಲಿ ಅದು ರಿಲೀಸ್ ಆಗುತ್ತೆ. So next we will move on to the question number 30. Which statement is not correct? Which statement is not correct? ಇದರಲ್ಲಿ ಯಾವ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿಲ್ಲ ಅಂತ ಹೇಳಬೇಕು. ಥೆರಪ್ಯೂಟಿಕ್ ಎಫೆಕ್ಟ್ ಆಫ್ ಡ್ರಗ್ಸ್ ಆರ್ ಪ್ರಿವೆಂಟಿಂಗ್ ಟ್ರೀಟ್ಮೆಂಟ್ ಆ್ಯಂಡ್ ಕ್ಯೂರಿಂಗ್ ಆಫ್ ಡಿಸೀಸಸ್. ಲೋಕಲ್ ಎಫೆಕ್ಟ್ ಆಫ್ ಡ್ರಗ್ಸ್ ಆರ್ ಎಕ್ಸ್ಪೆಕ್ಟೆಡ್ ವೆನ್ ದೇ ಆರ್ ಅಪ್ಲೈಡ್ ಟಾಪಿಕಲಿ ಟು ದ ಸ್ಕಿನ್ ಆರ್ ಮ್ಯೂಕಸ್ ಮೆಂಬ್ರೇನ್. ಹೈ ಲೆವೆಲ್ ಆಫ್ ದ ಡ್ರಗ್ ಇನ್ ದ ಬ್ಲಡ್ ಸ್ಟ್ರೀಮ್ ಪ್ರೊಡ್ಯೂಸಸ್ ಟಾಕ್ಸಿಕ್ ಎಫೆಕ್ಟ್. Option D is synergetic effect occurs during intravenous injection. So here the right answer is option D. ಈ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿಲ್ಲ, ಇದು ತಪ್ಪು ಸ್ಟೇಟ್ಮೆಂಟ್ ಇದೆ. ಸೊ A, B, C ಕೂಡ ಕರೆಕ್ಟ್ ಆಗಿರೋ ಸ್ಟೇಟ್ಮೆಂಟ್. ಸಿನರ್ಜೆಟಿಕ್ ಎಫೆಕ್ಟ್ ಅಂದರೆ ಯಾವುದಾದ್ರೂ ಎರಡು ಡ್ರಗ್ಗನ್ನು ನಾವು ಒಂದೇ ಸತಿ ಅಡ್ಮಿನಿಸ್ಟರ್ ಮಾಡಿದಾಗ ಸೊ ಅದೆರಡರ ಪೊಟೆನ್ಷಿಯಲ್ ಜಾಸ್ತಿ ಆಗುತ್ತೆ, ಅವೆರಡು ವರ್ಕ್ ಮಾಡುವಂಥ ರೀತಿ ಜಾಸ್ತಿ ಆಗುತ್ತೆ. ಸೊ ದಟ್ ಈಸ್ ಕಾಲ್ಡ್ ಸಿನರ್ಜಿಸಮ್, ಡ್ರಗ್ ಸಿನರ್ಜಿಸಮ್ ಅಂತ ಕರೀತಾರೆ. ಸೊ ವಿ ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. Question number 31. Question number 31. Heimlich maneuver is used in case of option A burns and scalds. Option B a foreign body obstructing the airway. Option C hemorrhage due to accident. Option D is snake bite. Here the right answer is a foreign body obstructing the ಏರ್ವೇ. ಫಾರಿನ್ ಬಾಡಿ ಅಬ್ಸ್ಟ್ರಕ್ಟಿಂಗ್ ದ ಏರ್ವೇ. ಆವಾಗ ನಾವು ಹೆಮ್ಲಿಕ್ ಮ್ಯಾನ್ಯೂರನ್ನು ಪರ್ಫಾರ್ಮ್ ಮಾಡಬೇಕಾಗುತ್ತೆ. ಸೊ ನೀವು ಜಾಸ್ತಿ ಪ್ರೆಷರ್ ಹಾಕಿದಾಗ ಅಬ್ಡೋಮನ್ಗೆ ಫಾರಿನ್ ಬಾಡಿ ಆಚೆ ಬರೋ ಚಾನ್ಸಸ್ ಇರುತ್ತೆ.